ರಣರಂಗವಾಗಿದ್ದಂತಹ ಮದ್ದೂರು ಈಗ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಗೆ ಮರಳಿದೆ. ಇಂತಹ ಸಂದರ್ಭದಲ್ಲಿಯೇ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಧರ್ಮಸ್ಥಳ ದಸರಾ ಚಾಮುಂಡಿ ವಿವಾದ, ಈಗ ಗಣೇಶನ ಗಲಭೆ, ಮದ್ದೂರು ಗಣೇಶ ಗಲಾಟೆ, ನಾಳೆ ಬಿಜೆಪಿ ಮದ್ದೂರು ಚಲೋ, ಕಲ್ಲು ತೂರಾಟ ಲಾಠಿ ಚಾರ್ಜ್ ಪ್ರಕರಣಗಳಲ್ಲಿ ಬಿಜೆಪಿಯಿಂದ ಸತ್ಯಶೋಧನೆ, ವಿಜಯೇಂದ್ರ ಅರಶೋಕ್ ನೇತೃತ್ವದ ನಿಯೋಗದಿಂದ ಈ ಚಲೋಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ನಿಷೇಧಾಜ್ಞೆ ಜಾರಿ ಇರುವ ಹಿನ್ನೆಲೆಯಲ್ಲಿ ನಾಳೆ ಬಿಜೆಪಿಯ ನಿಯೋಗ ಮದ್ದೂರಿಗೆ ಭೇಟಿ ಕೊಡುತ್ತೆ. ಈ ಗಲಭೆಯಿಂದ ಗಾಯಗೊಂಡವರ ಜೊತೆಗೆ ಆಸ್ಪತ್ರೆಯಲ್ಲಿ ಮಾತುಕತೆಯನ್ನಾಡೋದಕ್ಕೂ ಕೂಡ ನಿರ್ಧರಿಸಿದೆ. ನಿಜಕ್ಕೂ ಕೂಡ ಈ ಗಲಭೆಯ ಹಿಂದಿರೋರು ಯಾರು, ಅವರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಬಿಜೆಪಿ ಮದ್ದೂರಿಗೆ ಭೇಟಿ ಕೊಡ್ತಾ ಇದೆ. ನನಗನ್ಸ್ತತೆ ಈ ಕಾಂಗ್ರೆಸ್ ಕಿತಾಪತಿಯಿಂದ ಓಟಿನ ಓಲೈಕೆಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ನಮ್ಮ ದೇಶ ಹಾಳಾದರೂ ಪರವಾಗಿಲ್ಲ, ನಮ್ಮ ಇಲ್ಲಿ ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ಮತಾಂಧ ನೀತಿಯನ್ನು ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ನಡೀತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಭಾಳ ಹಿಂದೂಗಳು ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ವಿಘ್ನ ವಿನಾಯಕನಿಗೆ ವಿಘ್ನವನ್ನು ತಂದುಕೊಟ್ಟಂಥ ಈ ಕಾಂಗ್ರೆಸ್ಸಿನ ಮನೆ ಆಳಿನ ಸಂಸ್ಕೃತಿ ಇದು. ಅದನ್ನು ನಾನು ಖಂಡಿಸ್ತೀನಿ. ನಾವು ಬುಧವಾರ ಆ ಸ್ಥಳಕ್ಕೆ ಹೋಗಿ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮಾಡ್ತೀರಿ. ಇದು ಮಿನಿ ಪಾಕಿಸ್ತಾನಗಳನ್ನು, ಮಿನಿ ಟಿಪ್ಪು ಗ್ಯಾಂಗ್ಗಳನ್ನು ಉತ್ಪತ್ತಿ ಮಾಡೋಕ್ಕೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡೋವಂಥ ಒಂದು ಹೋರಾಟವನ್ನು ನಾವು ಬುಧವಾರ ಮಾಡೋರಿದ್ದೀರಿ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಾದ್ಮೇಲೆ ನಾನು ಘೋಷಣೆಯನ್ನು ಮಾಡ್ತೀನಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪದೇ ಪದೇ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ. ಹಿಂದೂಗಳು ಗೌರವದಿಂದ ತಲೆ ಎತ್ಕೊಂಡು ರಾಜ್ಯದಲ್ಲಿ ಓಡಾಡದೇ ಇರತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ, ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ. ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಆಗ್ತಾ ಇರುವಂತದ್ದು. ಹಿಂದೂಗಳನ್ನ ನೋಡಿದ್ರೆ ಯಾಕೆ ಈ ರೀತಿ ಅಸಡ್ಡೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ? ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು. ಅಲ್ಲ, ನೀವು ಶಾಂತಿ ಪ್ರಿಯರು ಅಂತ 2 ದಿನದಿಂದ ಭಾಷಣ ಕೊಟ್ಟಿದ್ರಲ್ಲ, ಕಲ್ಬಿಸಾಡೋದು ಶಾಂತಿ ಪ್ರಿಯರು ಅಂತ ಅನ್ಕೊಂಡಿರ್ಬೋದು. ಅಂದ್ರೆ ಇವರು ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಬಿಸಾಡ್ತಾರಲ್ಲ, ಹಾಗೆ ಅಲ್ಲಿಗೆ ಹೋಗಕ್ಕಾಗದೇ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಬಿಸಾಡಿ ಅಂತಲ್ಲ, ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕು.